ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ದಿಸ್ ವಿಡಿಯೋ ಈಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ರಿಪೀಟರ್ ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಯಾವುದು 2025-26 ಆ್ಯನ್ಯುವಲ್ ಎಕ್ಸಾಮೊಂದಿಗೆ ಯಾರೆಲ್ಲ ರಿಪೀಟರ್ಸ್ ಅಂತ ಹೇಳಿದರೆ ಫೇಲ್ ಆದಂತಹ ವಿದ್ಯಾರ್ಥಿಗಳು, ಕ್ಲಿಯರ್ ಆಲ್ ಆಫ್ ಯು ಅಥವಾ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವಂತಹ ವಿದ್ಯಾರ್ಥಿಗಳು, ಫಸ್ಟ್ ಅಟೆಂಪ್ಟ್ ಆಗಿರ್ಬೋದು ಅಥವಾ ಸೆಕೆಂಡ್ ಅಟೆಂಪ್ಟ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಒಂದೊಂದಾಗಿ ಯಾವ ರೀತಿಯಾಗಿ ಸ್ಟೆಪ್ಸು ಬರುತ್ತೆ ನಿಮಗೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ಏನು ಟೆನ್ಷನ್ ತಗೋಬೇಡಿ, ಆ ಲಿಂಕಿನ ಮೇಲೆ ಆರಾಮಾಗಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆಲ್ಲರಿಗೂ ಕೂಡ ತಗೊಳ್ಳೋ ನೋಡ್ಬೋದು 2026 ಸೆಕೆಂಡ್ ಇಯರ್ PUC ಎಕ್ಸಾಮಿನೇಷನ್. ಕ್ಲಿಕ್ ಮಾಡಿದ ತಕ್ಷಣ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕೂಡ ನೀವೇನನ್ನು ಕ್ಲಿಕ್ ಮಾಡ್ತಾಯಿದ್ದೀರಾ ಅದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ. ನೀವು ಈ ಲಿಂಕಿನ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀರಾ, ಯಾವುದು ಇಲ್ಲಿದೆ ನೋಡಿ, ಸ್ಟೆಪ್ಸ್ 1 ಅಸೆಸ್ ದಿ ರಿಜಿಸ್ಟ್ರೇಷನ್ ಪೋರ್ಟಲ್ ಅಂತ ಇದೆ. ಇದರ ಅರ್ಥವೇನು? ರಿಜಿಸ್ಟ್ರೇಷನ್ ಪೋರ್ಟಲಲ್ಲಿ ಒಳಗಡೆ ಪ್ರವೇಶವನ್ನು ಮಾಡಲು ಈ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳೇ ಅಂತ. ರಿಪೀಟರ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಟು ಬಿಗಿನ್ ಅಂದರೆ ಪ್ರಾರಂಭ ಮಾಡಲು ಅಂತ. ಈ ಒಂದು ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಕ್ಲಿಯರ್ ಆಯಿತಾ ಎಲ್ಲರಿಗೂ? ಅಥವಾ ಇಲ್ಲೋ ಸರ್ ನಮಗೆ ನಂಬಿಕೆ ಅಲ್ಲ ನಿಮ್ಮ ಮೇಲೆ ಅಂದರೆ ಇದನ್ನೇ ತಾವುಗಳು ಏನು ಮಾಡ್ಬೋದು ಅಂತ ಹೇಳಿದರೆ ಟೈಪ್ ಮಾಡಿ ನಿಮ್ಮ ಗೂಗಲಲ್ಲಿ ತಾವುಗಳು ಪ್ರೊಸೀಜರನ್ನು ಪ್ರಾರಂಭ ಮಾಡ್ಬೋದು. ಆಯಿತಾ? ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ದರೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಮುಂದೆ ಏನು ಬರುತ್ತೆ, ಸ್ಟೆಪ್ 2ನಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ. ಏನೂ ಇಲ್ಲ ಸರ್ ಎಂಟ್ರಿ ಮಾಡುವಂಥದ್ದು, ಹೇಳ್ತೀನಿ ಕೇಳಿ. ಒಂದು ಮೊಬೈಲ್ ನಂಬರನ್ನು ಇಟ್ಕೊಳ್ಳಿ. ಫಸ್ಟು ಆ ಮೊಬೈಲ್ ನಂಬರನ್ನು ನಿಮ್ಮ ಯೂಸರ್ ನೇಮ್ ಆಗಿ ಬಳಸಿಕೊಳ್ಳಿ. ಯಾಕಂದರೆ ಬಹಳ ಜನ ಯೂಸರ್ ನೇಮನ್ನು ಮರೆತು ಬಿಡ್ತೀರಾ. ಪರ್ಮನೆಂಟಾಗಿ ಒಂದು ಮೊಬೈಲ್ ನಂಬರು ಈ ಒಂದು ಎಕ್ಸಾಮ್ ಮುಗಿಯೋವರೆಗೂ ಕೂಡ ನಿಮಗೆ ಬೇಕಾಗಿರುತ್ತೆ. ಮೊಬೈಲ್ ಬೇಡ, ಮೊಬೈಲ್ ನಂಬರ್ ಬೇಕು. ಅರ್ಥ ಆಗುತ್ತಾ? ಆಮೇಲೆ ನಿಮ್ಮ ಅಪ್ಪಾಜಿಗೆ ಹೋಗಿ ನನಗೆ ಮೊಬೈಲ್ ಬೇಕು, ಒಂದು 5,000 ಅಥವಾ 10,000 20,000 ಒಂದು ಐಫೋನ್ ಬೇಕು, ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಪಾಪ ಯಾಮಾರಿಸ್ಬೇಡಿ. ನಿಮಗೆ ಬೇಕಾಗಿರುವಂಥ ಒಂದು ಮೊಬೈಲ್ ನಂಬರ್ ನಿಮ್ಮ ಅಪ್ಪಾಜಿಗಿದ್ದಾಗಿರ್ಬೋದು, ಅಮ್ಮಂದಾಗಿರ್ಬೋದು, ಆ ಸಮಯದಲ್ಲಿ ಎದುರಿಗೆ ಇಟ್ಕೊಂಡು ತಾವುಗಳು ದಯವಿಟ್ಟು ಯಾವ ಮೊಬೈಲ್ ನಂಬರ್ ಬೇಕು ಅಂದರೆ ಆ ಮೊಬೈಲ್ ನಂಬರಿಗೆ OTP ಬರೋಂಗಿರಬೇಕು. ಯಾಕಂದರೆ ಬಹಳ ಜನ ಕಮೆಂಟ್ ಮಾಡ್ತಾಯಿದ್ದೀರಾ, ಸರ್ ವಿ ಆರ್ ನಾಟ್ ಗೆಟಿಂಗ್ OTP, ನಮಗೆ OTPನೇ ಬರ್ತಾಯಿಲ್ಲ. OTP ಯಾರಿಗೆ ಬರಲ್ಲ ಅಂದರೆ ಯಾವ ಮೊಬೈಲು ಡೆಡ್ ಆಗಿರುತ್ತೋ, ಯಾವ ಮೊಬೈಲಿಗೆ ಔಟ್ ಗೋಯಿಂಗು ಅಥವಾ ಇನ್ಕಮಿಂಗ್ ಕಟ್ ಆಗಿರುತ್ತೋ ಅಂಥ ಮೊಬೈಲ್ಗಳಿಗೆ OTPನೇ ಬರಲ್ಲ. ವಿದ್ಯಾರ್ಥಿಗಳೇ, ಡೈಲಿ ರೀಚಾರ್ಜಲ್ಲಿರುತ್ತಲ್ವ, ಅಂದರೆ ಯಾವ ಮೊಬೈಲನ್ನು ತಿಂಗಳ ತಾವುಗಳು ರೀಚಾರ್ಜ್ ಮಾಡಿಸ್ತೀರೋ ನಿಮ್ಮ ಅಪ್ಪಾಜಿದೋ ಅಥವಾ ಮನೆ ನಂಬರೋ ಆ ನಂಬರನ್ನೇ ತಾವುಗಳು ಯೂಸ್ ಮಾಡಿ. ಇಲ್ಲಿ ನಿಮಗೆ ಯೂಸರ್ ನೇಮನ್ನು ತಾವುಗಳು ಮೊಬೈಲ್ ನಂಬರಾಗಿ ಯೂಸ್ ಮಾಡ್ಕೊಳ್ಳಿ. ಯೂಸರ್ ನೇಮು ಈ ರೀತಿಯಾಗಿ ನಿಮಗೆ ಕಾಣುತ್ತೆ ನೋಡಿ. ನಾನು ಈಗ ಇಲ್ಲಿ ಡಾರ್ಕ್ ಮಾಡಿದ್ದೇವೆ ನೋಡಿ, ಯೂಸರ್ ನೇಮ್ ಅಂತ ಹಾಕ್ಬಿಟ್ಟು ಬ್ರಾಕೆಟಲ್ಲಿ ಮೊಬೈಲ್ ನಂಬರ್ ಅಂತ ಇದೆ. ಇಲ್ಲಿ ಬ್ಲ್ಯಾಕ್ ಇದೆ ಅಲ್ವಾ, ಫಸ್ಟಲ್ಲಿ ಇಲ್ಲೇ ನಿಮ್ಮ ಮೊಬೈಲ್ ನಂಬರ್ ಹಾಕಿಬಿಡಿ. ಅರ್ಥ ಆಗತ್ತೇನ್ರೋ? ವೆರಿ ಗುಡ್. ಈಗ ತಾವುಗಳು ಅಲ್ಲಿ ಮೇಲ್ಗಡೆ ಸೆಲೆಕ್ಟ್ ಮಾಡಿ, ಯಾವುದು ಕೆಳಗಡೆದು ಯಾವುದು ರಿಪೀಟರ್, ನಾನು ಕ್ಯಾಂಡಿಡೇಟ್ ಯಾರು ರಿಪೀಟರ್ ಸೆಕೆಂಡ್ ಕಾಲಮನ್ನು ಸೆಲೆಕ್ಟ್ ಮಾಡಿ. ಪ್ರೈವೇಟಿಗೆ ಸಪ್ರೇಟಾಗಿ ವಿಡಿಯೋ ಮಾಡ್ಕೊಡ್ತೇನೆ, ರಿಪೀಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಥ ಆಯಿತಾ? ನೆಕ್ಸ್ಟ್ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇದೆ. ಅದಕ್ಕೆ ನಿಮ್ಗೆ ಹೇಳಿದ್ದು ಮೊದಲು ತಾವುಗಳು ಇಷ್ಟನ್ನು ಕೂಡ ರೆಡಿ ಇಟ್ಕೋಬೇಕು. ಡಾಕ್ಯುಮೆಂಟ್ಸ್ ಏನೇನು ಇಲ್ಲಿದೆ ನೋಡಿ. ಮೊಬೈಲ್ ನಂಬರ್ ಇಟ್ಕೊಳ್ಳಿ. ಕ್ಯಾಂಡಿಡೇಟು ಸೆಲೆಕ್ಟ್ ಫ್ರಮ್ ದ ಲೀಸ್ಟ್ ಅಂತ ಇದೆ. ಲೀಸ್ಟ್ ಅಂದರೆ ಇದೇ ಕಂಟ್ರಿ, ಏನು ನೀವು ಪ್ರೈವೇಟೋ ರಿಪೀಟರೋ ಅಂತ ಇದೆ. ಈ ವಿಡಿಯೋ ಮಾಡ್ತಾ ಇರೋದು ನಾನು ರಿಪೀಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಪೀಟೆಡ್ ವಿದ್ಯಾರ್ಥಿಗಳು. ರಿಪೀಟರ್ ಅಂದರೆ ಫೇಲ್ ಆದವರು, ರಿಪೀಟರ್ ಅಂದರೆ ಇಂಪ್ರೂವ್ಮೆಂಟಿಗಾಗಿ ಬರೆಯುವವರು, ಫಸ್ಟ್ ಅಟೆಂಪ್ಟ್ ಆಗಿರ್ಬೋದು, ಸೆಕೆಂಡ್ ಆಗಿರ್ಬೋದು. ಈಗ ರಿಜಿಸ್ಟ್ರೇಷನ್ ನಂಬರ್ ಇಟ್ಕೊಳ್ಳಿ. ಹಾಗೂ ಆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಪಾಸ್ಡ್ ಇಯರ್ ಆ್ಯಂಡ್ ಮಂತ್ ಅಂತ ಇರುತ್ತೆ, ಮಾರ್ಚ್ ಅಂತ ಇರುತ್ತೆ. ಅಥವಾ ಸೆಕೆಂಡ್ ಅಟೆಂಪ್ಟಲ್ಲಿ ಪಾಸ್ ಆಗಿದ್ದರೆ ನಿಮಗೆ ಏಪ್ರಿಲ್ ಅಂತ ಇರುತ್ತೆ, ಅಥವಾ ಮೇ ಅಂತ ಇರುತ್ತೆ, ಅಥವಾ ಜುಲೈ ಅಂತ ಇರುತ್ತೆ. ಇದನ್ನು ಬರೆದು ತಾವುಗಳು ಇಟ್ಕೋಬೇಕು ಒಂದು ಪೇಪರ್ ಮೇಲೆಲ್ಲ. ಮಾರ್ಕ್ಸ್ ಕಾರ್ಡ್ ಜೆರಾಕ್ಸೇ ಇಟ್ಕೊಂಬಿಟ್ರೆ ಭಾಳ ಒಳ್ಳೆಯದು. ಆಯಿತಾ? ನಿಮ್ಮ ಸೆಕೆಂಡ್ ಇಯರ್ PUC. ನೆಕ್ಸ್ಟು ಕ್ರಿಯೇಟ್ ಎ ಸೆಕ್ಯೂರ್ ಪಾಸ್ವರ್ಡ್. ಇದನ್ನು ನಿಮಗೆ ನಾನು ಮುಂದೆ ಕಲಿಸ್ತೀನಿ. ಈಗ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮೊಬೈಲ್ ನಂಬರ್ ಎಂಟ್ರ್ ಮಾಡಿದ್ರೆ ರಿಪೀಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ. ಆಯಿತಾ? ನಿಮ್ಮ PUCದು. ನೆಕ್ಸ್ಟ್ ಪಾಸ್ಡ್ ಇಯರ್ ಅಂತ ಇದೆ, 2024 ಅಥವಾ 5 ಅಥವಾ ಆಯಿತಾ ಅಷ್ಟೇ. ಮತ್ತು 6 ಅಂತ ಹಾಕ್ಬಿಡಿ, 6ಅಲ್ಲಿ ಬರೀತಾ ಇರೋದು ಹೀಗೆ. ನೆಕ್ಸ್ಟ್ ಪಾಸ್ಡ್ ಮಂತ್ ಅಂತ ಇದೆ. ನಿಮ್ಮದು ಮಾರ್ಚಲ್ಲಿ ಪಾಸ್ ಆಗಿದ್ರೋ ಅಥವಾ ಅಂದರೆ ಪಾಸ್ಡ್ ಮಂತ್ ಅಂತ ಹೇಳಿದರೆ ಯಾವ ತಿಂಗಳಲ್ಲಿ ತಾವುಗಳು ಎಕ್ಸಾಮ್ ಬರೆದಿದ್ರಿ, ಫೇಲ್ ಆಗಿದ್ರಿ, ಆದರೆ ಯಾವ ತಿಂಗಳಲ್ಲಿ ಅಪಿಯರ್ ಮಾಡಿದ್ದು ಅದನ್ನು ಬರೀರಿ. ಆಯಿತಾ? ನೆಕ್ಸ್ಟು ಇಲ್ಲಿ ನೋಡಿ, ಈಗ ಪಾಸ್ವರ್ಡನ್ನು ಒಂದು ಸೆಟ್ ಮಾಡಬೇಕು. ಪಾಸ್ವರ್ಡ್ ಭಾಳ ಈಸಿಯಾಗಿ ಇಟ್ಕೊಳ್ಳಿ. 8 ಅಂಕದ ಒಂದು ಪಾಸ್ವರ್ಡ್ ಆಗಿರಬೇಕು. ಅದರಲ್ಲಿ ಒಂದು ಲೆಟ್ರ್, ಒಂದು ನಂಬರು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಏನೂ ಇಲ್ಲ ಕಣ್ರಿ, ಭಾಳ ಈಸಿಯಾಗಿ 1 2 3 ಅಂತ ಬರ್ಕೊಳ್ಳಿ.
ಅರ್ಥ ಆಗತ್ತಂದ್ರೋ 1 2 3 ಅಂತ ಬರೀರಿ ಆಯಿತಾ. ಆಮೇಲೆ ABC ಒಂದು ಕ್ಯಾಪಿಟಲ್ ಲೆಟ್ರು A ಬರ್ಕೊಳ್ಳಿ, ಒಂದು ಸ್ಮಾಲ್ ಲೆಟ್ರ್ B ಬರ್ಕೊಳ್ಳಿ, ಒಂದು ಸ್ಮಾಲ್ ಲೆಟ್ರ್ C ಬರ್ಕೊಳ್ಳಿ. ನೋಡಿ 1 2 3 ಅಂತ ಆಯಿತಾ. ಒಂದು ಕ್ಯಾಪಿಟಲ್ ಲೆಟ್ರ್ A ಬರೆದ್ರೆ BC ಅಂತ ಸ್ಮಾಲ್ ಲೆಟ್ರ್ ಬರ್ಕೊಳ್ಳಿ ಆಯಿತಾ. ಒಂದು ಏನಂತೀರ ತಗೊಳ್ಳು, ಇನ್ನೊಂದು ಇದಕ್ಕೆ ಸ್ಪೆಷಲ್ ಕ್ಯಾರೆಕ್ಟರ್ ಬೇಕು, ಎಟ್ ಅಂತ ಶಿಫ್ಟ್ ಇಟ್ಕೊಂಡು ಒಂದು ಏನಂತೀರ ತಗೊಳ್ಳು, ಎಟ್ ಅಂದರೆ ನಂಬರ್ 2, ಶಿಫ್ಟ್ ಇಟ್ಕೊಂಡು ನಂಬರ್ 2 ಹೊಡೆದ್ರೆ ಅಲ್ಲಿ ಎಟ್ ಅಂತ ಬರುತ್ತೆ. ಅರ್ಥ ಆಗುತ್ತೆ ಎಲ್ಲರಿಗೂ. ಅದಾದಮೇಲೆ ABC ಅದಾದಮೇಲೆ ನಿಮ್ದು ಏನಾದರೂ ಹೆಸರು ಇನ್ಸಿಲ್ ಏನಾದರೂ ಇದ್ದರೆ ಅಥವಾ ನಿಮ್ಮ ಫಸ್ಟ್ ಲೆಟ್ರು, ಈಗ ನಿಮ್ಮ ಹೆಸರು ಇಸ್ಲಾಮ್ ಆಗಿದ್ದರೆ I ಅಂತ ಹಾಕ್ಕೊಳ್ಳಿ, I ಅಷ್ಟೇ, ಮುಂದೇನು ಬೇಡ. ಭಾಳ ಈಸಿಯಾಗಿ ಇದನ್ನು ದಯವಿಟ್ಟು ಈ ಪಾಸ್ವರ್ಡನ್ನು ಒಂದು ಕಡೆ ಬರೆದಿಟ್ಕೋಬೇಕು. ಬರೆದಿಟ್ಕೊಂಡ್ರೆ ನಿಮಗೆ ನೀವು ಲಾಗಿನ್ ಆಗೋ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಆಯಿತಾ. 2 ಸಲ ಅದೇ ಸೇಮ್ ಪಾಸ್ವರ್ಡನ್ನು ಟೈಪ್ ಮಾಡಬೇಕು. ಆವಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, 6 ಅಂಕದ ಒಂದು OTP. ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡ್ಬೇಕು. ಮತ್ತು ಇದನ್ನೇ ಬರ್ಕೊಂಡು ಇದನ್ನೇ ಎಂಟ್ರಿ ಮಾಡಿರೋ ತಮ್ಮ, ನಿಮಗೇನು ಬರುತ್ತೋ OTP ಮೊಬೈಲ್ ನಂಬರ್ಗೆ ಅದನ್ನು. ಇಲ್ಲ ಸರ್ ಬರಲಿಲ್ಲ, ನಾವು ಒಂದು 3-4 ನಿಮಿಷ ಕಾದ್ವಿ ಅಂದರೆ ಇಲ್ಲಿ ಮತ್ತೆ ಒಂದು ಆಪ್ಷನ್ ಇದೆ, ರೀಸೆಂಡ್ OTP ಅಂತ. ನೆಟ್ವರ್ಕ್ ಸರಿ ಇರಲ್ಲ ಕೆಲವೊಮ್ಮೆ, ನಿಮ್ಮದು ಅವ್ರದ್ದಲ್ಲ, ಅಥವಾ ಸರ್ವರ್ ಬ್ಯುಸಿ ಇರುತ್ತೆ, ಆವಾಗ ರೀಸೆಂಡ್ OTP ಅಂತ ಕ್ಲಿಕ್ ಮಾಡಿ ಬರುತ್ತೆ. ಬಂದಾದ ತಕ್ಷಣ ರಿಜಿಸ್ಟ್ರ್ ಅಂತ ಕ್ಲಿಕ್ ಮಾಡಿ, ಆವಾಗ ರಿಜಿಸ್ಟ್ರ್ ಆಗಿಬಿಡುತ್ತೆ. ಅರ್ಥ ಆಗತ್ತೇನ್ರೋ. ರಿಜಿಸ್ಟ್ರ್ ಆದ ತಕ್ಷಣ ಡೈರೆಕ್ಟಾಗಿ ತಗೊಳ್ಳೋ ಏನು ಮಾಡಬೇಕು ಅಂದರೆ ಆಯಿತಾ, ಲಾಗಿನ್ ಹಿಯರ್ ಅಂತ ಇಲ್ಲಿ ಕಾಣ್ತಾ ಇದೆಯಾ, ಇಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಅಂತ. ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಆಯಿತಾ. ಏನೂ ಇಲ್ಲ, ನಿಮ್ಮ ಈ ರೀತಿಯಾಗಿ ಡೈರೆಕ್ಟಾಗಿ ನೀವುಗಳು ಏನು ಮಾಡೋ ಅವಶ್ಯಕತೆ ಇಲ್ಲ. ಯೂಸರ್ ನೇಮ್ ಹಾಕಿಬಿಟ್ಟು ಆಯಿತಾ ಡೈರೆಕ್ಟಾಗಿ ತಗೊಳ್ಳಿ ನೋಡ್ಬೋದು. ಇಲ್ಲಿ ಎಂಟರ್ ದಿ OTP ರಿಸೀವ್ಡ್ ಆನ್ ಯುವರ್ ಅಂತ ಇದೆ, ಎಂಟ್ರಿ ಮಾಡಿದ್ರಿ, ರಿಜಿಸ್ಟರ್ ಅಂತ ಕೊಟ್ರಿ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಕನ್ಫರ್ಮ್ ಆಯಿತು. ರಿಜಿಸ್ಟ್ರೇಷನ್ ಕನ್ಫರ್ಮ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಮೆಸೇಜ್ ಬರುತ್ತೆ, ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಒಂದು ಪಾಪಪ್ ಮೆಸೇಜ್ ಮೇಲ್ಗಡೆ ಬಂದು ಹಾಗೆ ಪಟ್ ಅಂತ ಹೋಗುತ್ತೆ. ಅರ್ಥ ಆಗುತ್ತಾ. ಅಯ್ಯೋ ಎಲ್ಲ ಹೋಗ್ಬಿಡ್ತು ಅನ್ಕೋಬಿಡಿ, ಆಗತ್ತೆ. ಇಷ್ಟಾದಮೇಲೆ ಒಂದು ಲಾಗಿನ್ ಅಂತ ತೋರಿಸಿದ್ನಲ್ವ ಕೆಳಗಡೆ ಒಂದು, ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಈ ರೀತಿಯಾಗಿ ಏನು ಓಪನ್ ಆಗಲ್ಲ, ಡೈರೆಕ್ಟಾಗಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಅರ್ಥ ಆಗುತ್ತಾ. ಎಸ್, ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಎಲ್ಲರೂ ಕೂಡ. ನಾನು 888 ಅಂತ ಹಾಕಿ ಇಲ್ಲಿ ಅಳಿಸಿದ್ದೀನಲ್ವ, ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಯಾಕೆ ಸರ್ ಮತ್ತೆ ಅಂತ ಹೇಳಿದರೆ, ಈಗ ನೀವು ಯೂಸರ್ ID ಪಾಸ್ವರ್ಡ್ ರೆಡಿ ಮಾಡಿದ್ದು, ಈಗ ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ಯೂಸ್ ಮಾಡಿ ನಿಮ್ಮ ಏನಂತೀರ ಲಾಗಿನ್ ಆಗ್ತಾ ಇರೋದು, ನಿಮ್ಮ ಅಕೌಂಟಲ್ಲೇ ಈಗ ಅಪ್ಲಿಕೇಶನನ್ನು ಸಲ್ಲಿಸ್ತಾ ಇರೋದು. ಅರ್ಥ ಆಗುತ್ತಾ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿಬಿಟ್ಟು ಗೆಟ್ OTP ಅಂತ ಕೊಡಿ, ಮತ್ತು OTP ಬರುತ್ತೆ. ಆಮೇಲೆ ನಿಮ್ಮ ಪೇಜೇ ಓಪನ್ ಆಗುತ್ತೆ. ಏನು ನಿಮ್ಮ ಹೆಸರು ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ. OTP ಎಂಟ್ರಿ ಮಾಡಿರೋ ಪ್ರೊಸೀಡ್ ಟು ಲಾಗಿನ್ ಅಂತ ಕೊಡಿ. ಲಾಗಿನ್ ಆದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಎಲ್ಲರಿಗೂ ಕೂಡ ಆಯಿತಾ ನೋಡಿ ಈ ರೀತಿಯಾಗಿ ಪೇಜ್ ಇರುತ್ತೆ. ಲಾಗಿನ್ ಅಂತ ಕ್ಲಿಕ್ ಮಾಡಿ. ಯೂಸರ್ ನೇಮು ನಿಮ್ಮ ಮೊಬೈಲ್ ನಂಬರ್ ಆಗಿರುತ್ತಲ್ವ, ಪಾಸ್ವರ್ಡ್ ಬರ್ಕೊಂಡಿದ್ದೀರಾ, ಅದನ್ನು ಲಾಗಿನ್ ಅಂತ ಕೊಡಿ. ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಈ ಪೇಜಲ್ಲಿ ಏನಿರುತ್ತೆ ನೋಡಿ, ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಏನು ಮಾಡಬೇಕು ತಗೊಳ್ಳೋ ಅಂತ ಹೇಳಿದರೆ, ರೆಡ್ಡಿಂಕಲ್ಲಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ವ, ರಿಪೀಟರ್ ಅಪ್ಲಿಕೇಶನ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ರಿಪೀಟರ್ ಅಪ್ಲಿಕೇಶನ್ ಯಾರಿಗೆ ಅಂತ ಹೇಳಿದರೆ ನೋಡ್ರೋ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಮೊಬೈಲಲ್ಲೇ ಮಾಡ್ಬೋದು ಕಣ್ರಪ್ಪ, ಮತ್ತೆ ಅಲ್ಲಿ ಹೋಗಿ 100 ರೂಪಾಯಿ ಎಲ್ಲ ಕೊಡಬೇಡಿ ಆಯಿತಾ. ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಯಾವಾಗ ಹೇಳಿ, ಮೊಬೈಲ್ ನಂಬರ್ ಹಾಕಿ ನಿಮ್ಮ ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತ ಕೊಟ್ಟ ತಕ್ಷಣ ಹೊಸದಾಗಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಆಯಿತಾ. ಈ ರೀತಿಯಾಗಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ರಿಪೀಟರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಕಾಣ್ತಾ ಇದೆ ಏನರೋ ಮೇಲ್ಗಡೆ ಹೋಮ್ ಪಕ್ಕಕ್ಕೆ ಇದೆ ಅಲ್ವಾ ರೆಡ್ಡಿಂಕಲ್ಲಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ತಗೊಳ್ಳೋ ದಯವಿಟ್ಟು ಏನು ಮಾಡಬೇಕು ಅಂತ ಹೇಳಿದರೆ, ಡೇಟ್ ಆಫ್ ಬರ್ತನ್ನು ಆಯಿತಾ 10th ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿದೆಯೋ ಹಂಗೆ ತಗೊಳ್ಳೋ ಏನು ಮಾಡಬೇಕು, ಎಂಟ್ರಿ ಮಾಡಬೇಕು. ಏನಾದರೂ ಫ್ರೀ ಎಕ್ಸಾಮ್ಷನ್ ಬೇಕು ಅಂತ ಹೇಳಿದರೆ 140 250 ರೂಪಾಯಿ ಎಲ್ಲ ಇರುತ್ತೆ, ಒಂದು ಸಬ್ಜೆಕ್ಟಿಗೆ 2 ಸಬ್ಜೆಕ್ಟಿಗೆಲ್ಲ. ಬೇಕು ಅಂದರೆ SC ST ಅಥವಾ C1 ಯಾರ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯೋ ಅದನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಥವಾ ಸರ್ ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂದರೆ ಆ ಸರ್ಟಿಫಿಕೇಟ್ ಕೂಡ ಇಲ್ಲಿ ಸಿಗ್ನೇಚರ್ ಹಾಕಿರಬೇಕು, ಒಂದು ತಹಸೀಲ್ದಾರಿಂದ ಅಥವಾ ಡಿಸ್ಟಿಕ್ ಸರ್ಜನಿಂದ. ಇಂತಹ ಒಂದು ಇದನ್ನು ತಗೊಳ್ಳೋ ರೆಡಿ ಇಟ್ಕೊಂಡಿರಬೇಕು ಆಯಿತಾ ಮೊದಲೇ. ನೆಕ್ಸ್ಟ್ ಸ್ಟೆಪ್ 9ನಲ್ಲಿ ಏನು ಮಾಡ್ತೀರಾ ನೀವುಗಳು ಅಂತ ಹೇಳಿದರೆ, ನೋಡಿ ಈ ರೀತಿಯಾಗಿ ನೀವು ಅಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಎಲ್ಲದು ಕೂಡ ಆಯಿತಾ, ನಿಮ್ಮ ರಿಪೀಟರ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಫಾರ್ 2026 ಸೆಕೆಂಡ್ ಇಯರ್ PUC ಎಕ್ಸಾಮ್ 1 ಅಂತ ಬಂದೇ ಬಿಡ್ತು. ನಿಮ್ಮ ಮೇಲ್ಗಡೆ ನಿಮ್ಮ ಎಲ್ಲ ತೋರಿಸ್ತಾ ಇರುತ್ತೆ ಆಯಿತಾ. ವ್ಯೂ ಡೀಟೇಲ್ಸ್ ನೋಡಿ, ರಿಜಿಸ್ಟರ್ ನಂಬರ್ ಹಾಕಿ ಇಲ್ಲಿ ಕರೆಂಟ್ ಇಯರ್ ಅಂತ ಇರುತ್ತೆ ಆಯಿತಾ. ನೋಡಿ
ಕರೆಂಟ್ ಇಯರ್ ಅಂತ ಇರುತ್ತೆ. ವ್ಯೂ ಡೀಟೇಲ್ಸ್ ಅಲ್ಲಿ ನೀವು ರಿಜಿಸ್ಟರ್ ನಂಬರ್ ಹಾಕಿ ಇಯರನ್ನು 26 ಅಂತ ಹಾಕಿ ವ್ಯೂ ಡೀಟೇಲ್ಸ್ ಅಂತ ಕೊಟ್ಬಿಡಿ. ವ್ಯೂ ಡೀಟೇಲ್ಸ್ ಅಂತ ನೋಡಿ, ಕ್ಲಿಕ್ಡ್ ಆನ್ ದ ಡೀಟೇಲ್ಸ್ ವಿಲ್ ಶೋ ಇನ್ ದ ಇಮೇಜ್ ಬಿಲೋ. ಈ ರೀತಿಯಾಗಿ ನಿಮಗೆ ಒಂದು ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನು. ಯಾವ ರೀತಿಯಾಗಿ ಆಗುತ್ತೆ ನೋಡಿ. ನಾನು ಹೇಳೋಕ್ಕಿಂತ ನೀವು ಮಾಡ್ತಾ ಇರ್ತೀರಲ್ವ, ಅವಾಗ ಭಾಳ ಖುಷಿ ಆಗುತ್ತೆ ನಿಮಗೆ, ಇಷ್ಟೇನಾ ಇದು ಅಂತ, ಆಯಿತಾ. ನೋಡಿ ಕಾಣ್ತಾ ಇದೆ, ಎಲ್ಲರಿಗೂ ಕೂಡ ತೋರಿಸ್ತಾ ಇದೆ ನೋಡಿ, ಇಷ್ಟೇ, ಮತ್ತೇನೂ ಇಲ್ಲ, ಮುಗೀತಾ. ಇಲ್ಲಿ ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಆಗಿರುತ್ತೆ. ಏನು, ನಿಮ್ಮ ರಿಜಿಸ್ಟರ್ ನಂಬರು, ನಿಮ್ಮ ಹೆಸರು, ನಿಮ್ಮ ತಾಯಿಯ ಹೆಸರು, ಯಾಕಂದರೆ ನಿಮ್ಮ PUC ನಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ತಾಯಿ ಹೆಸರು ಕೂಡ ಇರುತ್ತೆ, ಅದು ಕೂಡ ಡಿಸ್ಪ್ಲೇ ಆಗುತ್ತೆ. ತಂದೆ ಹೆಸರು ಕೂಡ ಡಿಸ್ಪ್ಲೇ ಆಗಿರುತ್ತೆ, ಆಯಿತಾ. ಈ ರೀತಿಯಾಗಿ ಎಲ್ಲ ಡಿಸ್ಪ್ಲೇ ಆಗಿಬಿಡುತ್ತೆ, ಆಯಿತಾ. ಫೈನಲ್ ರಿಸಲ್ಟ್ ಫೇಲ್ ಅಂತ ಇದೆ. ಯಾಕೆ, ಇಲ್ಲಿ ನೋಡಿ, ಇಲ್ಲಿ ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. PUCದು ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡು ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ಇಲ್ಲಿ ಈ ಒಂದು ವಿದ್ಯಾರ್ಥಿ ತಗೊಳ್ಳೋ ನೋಡ್ಬೋದು 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾನೆ. ಯಾವುದ್ಯಾವುದು, ಅಕೌಂಟೆನ್ಸಿ, ಪೊಲಿಟಿಕಲ್ ಸೈನ್ಸು, ಬಿಸ್ನೆಸ್ ಸ್ಟಡೀಸ್. ಎಫ್ ಅಂತ ತೋರಿಸ್ತಾ ಇದೆ, ನಿಮಗೆ ನಾನು ತೋರಿಸ್ಕೊಡ್ತೇನೆ. ಕಾಣ್ತಾ ಇದೇನಪ್ಪ, ಎಫ್ ಅಂತ ಇದೆ. ಇದರ ಅರ್ಥವೇನು ಅಂದರೆ 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾನೆ ಮಗು ಅಂತ, ಆಯಿತಾ. ಈಗ ತಗೊಳ್ಳೋ ಮುಂದೆ ಮಾಡಬೇಕಾಗಿರುವಂಥ ಕೆಲಸವನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ, ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫಾರಮ್. ಹಾಗಿದ್ರೆ ಈ 3 ಸಬ್ಜೆಕ್ಟನ್ನು ಯಾವ ರೀತಿಯಾಗಿ ತಗೊಳ್ಳೋ 2026 ಇನ್ ದ ಮಂತ್ ಆಫ್ ಮಾರ್ಚಲ್ಲಿ ಬರೀಲಿಕ್ಕೆ ಅಪ್ಲಿಕೇಶನ್ ಹೆಂಗೆ ಸಲ್ಲಿಸಬೇಕು ಅಂದರೆ, ತಾವುಗಳು ಮೊದಲು ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ, ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ, ಅದರಲ್ಲಿ ಇತ್ತಲ್ವ ಹಾಗೆ ಇಲ್ಲಿ ಅದೇ ಆಟೋಮೆಟಿಕ್ಕಾಗಿ ತೋರಿಸ್ತಾ ಇದೆ. ಸಬ್ಜೆಕ್ಟ್ ಸೆಲೆಕ್ಟ್ ಸಬ್ಜೆಕ್ಟ್ ಆಫರ್ಡ್ ಅಂತ ಇದೆ. ನಿಮಗೆ ಎಷ್ಟು, ಈಗ 3 ಫೇಲ್ ಆಗಿದ್ದೀರಾ, 3 ಬರೀತೀರಾ ಅಥವಾ 1 ಬರ್ಕೊಂತೀರಾ, ತಾವುಗಳು ಇಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಕಾಣ್ತಾ ಇದ್ದಲ್ವ 27 ಹಿಂದೆ, ಇದನ್ನು ತಾವುಗಳು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು ಸಬ್ಜೆಕ್ಟ್ ಕಟ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು, ಅದು ಆಟೋಮೆಟಿಕ್ಕಾಗಿ ಫೀ ಜನ್ರೇಟ್ ಆಗಿರುತ್ತೆ. 270 ಅಂತ ತೋರಿಸ್ತದೆ 2 ಸಬ್ಜೆಕ್ಟಿಗೆ. 3 ಆದರೂ ಅದು ಎಷ್ಟು ಫೀಸ್ ಇರುತ್ತೆ ಆಟೋಮೆಟಿಕ್ಕಾಗಿ ರೆಡಿ ಇರುತ್ತೆ ಎಲ್ಲದು ಕೂಡ, ಆಯಿತಾ. ಫೈನ್ ಏನೂ ಇರಲ್ಲ ಆನ್ ಟೈಮ್ ಅನ್ನೋರಿಗೆ, ಇವೆಲ್ಲ ಆಗಿರುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಹೇಳಿದೆ ಫಸ್ಟೇ ಒಂದು ಫೋಟೋವನ್ನು ಇಟ್ಕೊಳ್ರು, ಆ ಫೋಟೋಗೆ ರೀನೇಮ್ ಮಾಡಿಕೊಂಡು ನಿಮ್ಮ ರಿಜಿಸ್ಟರ್ ನಂಬರನ್ನೇ ಕೊಟ್ಟು ಅದಕ್ಕೆ .JPG ಅಂತ ಕೊಟ್ಟಿರಬೇಕು, ನೆನಪಿರಲಿ. ಅದು 20 KB ಕಡಿಮೆ ಇರಬೇಕು ಆ ಫೋಟೋ, ಇಲ್ಲ ಅಂದರೆ ಇಲ್ಲಿ ಅಪ್ಲೋಡ್ ಆಗೋಲ್ಲ. ಹಾಗಾಗಿ ನಿಮ್ಗೆ ಹೇಳ್ತಾ ಇರುವಂಥದ್ದು, ಮೊದಲು ತಗೊಳ್ಳೋ ಏನು ಮಾಡಬೇಕು ಅಂದರೆ ಆ ಫೋಟೋವನ್ನು 20 ಇದಕ್ಕೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ, ಆಯಿತಾ. JPEG ಅಂತ ಚೇಂಜ್ ಆಗುತ್ತೆ. ಏನು ಭಾಳ ಈಸಿ, ಮೊಬೈಲಲ್ಲೇ ಮಾಡ್ಬೋದು, ಏನು ದೊಡ್ಡ ಇದಲ್ಲ ಅದು, ಆಯಿತಾ. ಅದು ಬರಲ್ಲ ಅಂದರೆ ಇನ್ನೊಂದು ವಿಡಿಯೋ ಮಾಡಿ ಫೋಟೋನ ಹೇಗೆ ನೀವು ಇದನ್ನು ಚೇಂಜ್ ಮಾಡಬೇಕು ತೋರಿಸ್ಕೊಡ್ತಾನೆ. ನಂತರದಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ, ಆಯಿತು ಅನಿಸುತ್ತೆ, ಆಯಿತಾ. ನಂತರದಲ್ಲಿ ಡೈರೆಕ್ಟಾಗಿ ಕ್ಯಾಂಡಿಡೇಟ್ ಮಸ್ಟ್ ಎಂಟರ್ ದ ವ್ಯೂ ಡೀಟೇಲ್ಸ್ ಆರ್ ರಿಕ್ವೈರ್ಡ್ ಆ್ಯಸ್ ಶೋನ್ ಇನ್ ದಿ ಅಬೌವ್ ಇಮೇಜ್ ಅಂತ ಎಲ್ಲ ಇದೆ ನೋಡಿ. ಫೋಟೋ ಇರಲೇಬೇಕು, ಭಾಳ ಕ್ಲಿಯರಾಗಿರಬೇಕು, ಆಯಿತಾ. ನೆಕ್ಸ್ಟು ಪ್ರೆಸೆಂಟ್ ಫೋಟೋವನ್ನೇ ಅಪ್ಲೋಡ್ ಮಾಡಬೇಕು, ಯಾವುದೋ ಬೇರೆದಲ್ಲ ಅಂತ ಎಲ್ಲ ಇದೆ, ಆಯಿತಾ. ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಕ್ನಾಲೆಜ್ಮೆಂಟ್ ಬರುತ್ತೆ. ಏನು ಅಂತ ಹೇಳಿದರೆ, ಎಲ್ಲ ಫೀ ಆಯಿತು ಸರ್. ಸ್ಟೆಪ್ 11ರಲ್ಲಿ ತಾವುಗಳು ದುಡ್ಡನ್ನು ಪೇ ಮಾಡಬೇಕಾಗಿರುತ್ತೆ ನೋಡಿ. ಸ್ಟೆಪ್ 11ನಲ್ಲಿ ಕ್ಯಾಂಡಿಡೇಟ್ ಮಸ್ಟ್ ಪ್ರೊಸೀಡ್ ಟು ಪೇ ದಿ ಆನ್ಲೈನ್ ಪೇಮೆಂಟ್. ಆನ್ಲೈನ್ ಪೇಮೆಂಟ್ ಬಗ್ಗೆ ಏನು ಮತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ, ಆಯಿತಾ. ಪೇಮೆಂಟನ್ನು ತಾವುಗಳು ಮಾಡೇ ಮಾಡ್ತೀರಾ, ಆನ್ಲೈನ್ ಪೇಮೆಂಟನ್ನು ಈಸಿಯಾಗಿ ಪೇಮೆಂಟ್ ಮಾಡಿದ ತಕ್ಷಣ ದಯವಿಟ್ಟು ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕೂಡ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಹೆಸರಿರುತ್ತೆ ಮೇಕ್ ಪೇಮೆಂಟ್ ಅಂತಕ್ಕೆ. ಪೇಮೆಂಟ್ ಪೇಜ್ ಓಪನ್ ಆದ ತಕ್ಷಣ ನಿಮಗೆ ಡೈರೆಕ್ಟಾಗಿ ನಿಮ್ಮ ಹೆಸರು ಕಾಣ್ತಾ ಇರುತ್ತೆ, ನಿಮ್ಮ ಚಾನಲ್ ನಂಬರ್ ಕಾಣ್ತಾ ಇರುತ್ತೆ, ಇದನ್ನೊಂದು ಫೋಟೋನು ಕೂಡ ಹೊಡ್ಕೊಳ್ಳಿ. ಟೋಟಲ್ ಅಮೌಂಟ್ ಕಾಣ್ತಾ ಇರುತ್ತೆ, ನಿಮ್ಮ ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಕಾಣ್ತಾ ಇರುತ್ತೆ, ಆಯಿತಾ. ಸೆಕೆಂಡ್ ಇಯರ್ PUC ನೋಡಿ ಕಾಣ್ತಾ ಇದೆ, 2026 ಸೆಕೆಂಡ್ ಇಯರ್ PUC ಎಕ್ಸಾಮ್ 1 ರಿಜಿಸ್ಟ್ರೇಷನ್ ಅಂತ. ಎಕ್ಸಾಮ್ 1 ಇಲ್ಲಿ ರಿಪೀಟರ್ ಅಂತ ಬರಲಿಲ್ಲ, ಇಲ್ಲಿ ಇಂಪ್ರೂವ್ಮೆಂಟ್ ಅಂತ ಬರಲಿಲ್ಲ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ತಾವುಗಳು ಎಕ್ಸಾಮ್ ಬರಿಬೋದು ಅಂತ ಅರ್ಥ ಆಗುತ್ತಾ. ಇಲ್ಲಿ ಪೇ ನೌ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪೇ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಡೈರೆಕ್ಟಾಗಿ ಏನು ಬರುತ್ತೆ ಅಂತ ಹೇಳಿದರೆ, ಪೇಜ್ ಓಪನ್ ಆಗಿಬಿಡುತ್ತೆ ನೋಡಿ. ಡು ಯು ವಾಂಟ್ ಟು ಸಬ್ಮಿಟ್ ದ ಟ್ರಾನ್ಸಾಕ್ಷನ್ ಅಂತ ಇದೆ, ಓಕೆ ಅಂತ ಕೊಡಿ. ದುಡ್ಡನ್ನು ಕಟ್ಟಬೇಕು ಅಂತ ಇದ್ದೀರಾ ಅಂತ. ಈ ರೀತಿಯಾಗಿ ಪೇಮೆಂಟು ಕಂಪ್ಲೀಟ್ ಆದ ತಕ್ಷಣ ಸಕ್ಸಸ್ಫುಲ್ ಅಂತ ಬರುತ್ತೆ. ನಿಮಗೆ ಇವೆಲ್ಲ ಗೊತ್ತಿರುವಂಥದ್ದೇ, ಆಯಿತಾ. 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜನ್ನು ಮಾಡ್ತಾರೆ. UPI ಮಾಡಿ, ಅಥವಾ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇದ್ದರೆ ಡೆಬಿಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ UPI ಥ್ರೂ ಮುಖಾಂತರನೂ ಮಾಡ್ಬೋದು, ಫೋನ್ಪೇ ಅಥವಾ ಅದು ಇದು, ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದರೆ ಅದ್ರ ಮುಖಾಂತರನೂ ಮಾಡಿ. ಆ್ಯಸ್ ಪರ್ ದಟ್ ಇದು ಚೇಂಜ್ ಆಗ್ತಾ ಹೋಗುತ್ತೆ ಅಮೌಂಟ್,
ಆಯಿತಾ. 10 ರೂಪಾಯಿ, ಒಬ್ಬರು 15 ರೂಪಾಯಿ ತಗೊಂತಾರೆ ಇಷ್ಟೇ. ನಂತರದಲ್ಲಿ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನೀವು ಅಮೌಂಟ್ ಪೇ ಮಾಡಿದ ತಕ್ಷಣ ಸ್ವಲ್ಪ ಒಂದು 5 ನಿಮಿಷ ಪೇಷನ್ಸ್ ಇಟ್ಕೋಬೇಕು. ಅದು ಬ್ರೌಸ್ ಆಗ್ತಾ ಇರುತ್ತೆ, ರೌಂಡ್ ಗಿರಿ 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 ಅಂತ ಹೊಡಿತಾ ಇರುತ್ತೆ. ಇದನ್ನು ನಾವು ಬ್ರೌಸಿಂಗ್ ಅಂತ ಕರಿತೀವಿ. ಅದು ಬ್ಯುಸಿಯಾಗಿರುತ್ತೆ ಸರ್ವರು. ಎಲ್ಲ ಆದಮೇಲೆ ಆಟೋಮೆಟಿಕ್ಕಾಗಿ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ ಇಟ್ಕೊಂಡು ಸುಮ್ಮನೆ ಕೂತ್ಕೋಬೇಕು, ಆಯಿತಾ. ಇದು ನಿಮಗೆ ಪೇಜ್ ಅಕ್ನಾಲಜ್ಮೆಂಟ್ ಆಗಿರುತ್ತೆ, ಅಂದರೆ ರೆಸಿಪ್ಟು, ಆಯಿತಾ. ಇದನ್ನು ತಾವುಗಳು ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪೂರ್ತಿ ಆ್ಯನ್ಯುವಲ್ ಎಕ್ಸಾಮು ಮುಗಿಯೋವರೆಗೂ ಕೂಡ ನಿಮ್ಮ ಹತ್ರ ಇಟ್ಕೋಬೇಕು, ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಏನೇ ತೊಂದರೆ ಇದ್ದರೂ ತಾವುಗಳು, ಆಯಿತಾ, ಇಲ್ಲೆಲ್ಲ ಕಾಂಟ್ಯಾಕ್ಟ್ಸ್ ನಂಬರ್ ಇದ್ದಾವೆ, ಇದನ್ನು ತಾವುಗಳು ಹೆಲ್ಪ್ ಪಡೆದುಕೊಳ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ, ಈ ಒಂದು ರೆಸಿಪ್ಟಲ್ಲಿ ನಿಮ್ಮ ಹೆಸರು, ನಿಮ್ಮ ಎಲ್ಲದೂ ಕೂಡ ಜಾತಕ ಬಂದಿರುತ್ತೆ ಸರ್, ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ.